Welcome students. The new chapter from today we are going to be starting, that is biological classification. Regarding the classification, that term, I hope you are thorough with that one. ಅದರ ಬಗ್ಗೆ ನಿಮಗೆ ಬಹಳಷ್ಟು ಗೊತ್ತಿದೆ ಅಂತ ನಾನು ಅನ್ಕೊಳ್ತೇನೆ. We have discussed so many times in the last class, that's regarding the classification. Why classification? Because to get the information very quick, easily and all organisms, for that classification. ಅದಕ್ಕೆ ಬೇಕು ನಮಗೆ ಕ್ಲಾಸಿಫಿಕೇಶನ್. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನು ನಾವು ಶುರು ಮಾಡ್ತಾ ಇದ್ದೀವಿ ಅಂದರೆ usually in the Latin term, biology is taken from the Latin word. Biology ಅಂತಕ್ಕಂಥದ್ದು ಲ್ಯಾಟಿನ್ ವರ್ಡ್ ಇಂದ ಶುರುವಾಗುತ್ತಕ್ಕಂಥದ್ದು. The Latin terms, the bios means that is a life, ಜೀವನ. Logos means it is a knowledge. ಈ ಎರಡು ಟರ್ಮ್ಸ್ಗಳನ್ನು ಸೇರಿಸಿಕೊಂಡು ಬಯಾಲಜಿ ಅಂತಕ್ಕಂಥದ್ದು ಒಂದು ಜನರೇಟ್ ಆಗಿದೆ. ವಾಟ್ ಈಸ್ ಬಯಾಲಜಿ? ನೀವು ಕಾಲೇಜಲ್ಲಿ ಇದ್ದರೆ ಫಸ್ಟ್ ಪೀರಿಯಡ್ನಲ್ಲೇ ವಿ ಆರ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಬಯಾಲಜಿ. ಆದರೆ ಮನೆಯಲ್ಲಿ ಇರೋದ್ರಿಂದ ಈಗ ಬರ್ತಾ ಇದೆ ಬಯಾಲಜಿ. ಇಟ್ ಈಸ್ ಅ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಲೈಫ್ ಪ್ರೊಸೆಸಸ್. ಜೀವಿಗಳ ಹಾಗೂ ಜೀವನವನ್ನು ಅಭ್ಯಾಸ ಮಾಡುವುದು, ಜೀವ ವಿಧಾನವನ್ನು ತಿಳಿದುಕೊಳ್ಳುವುದು. ವಿ ಆರ್ ಸೇಯಿಂಗ್ ಇಟ್ ಇಸ್ ನೋನ್ ಆಸ್ ಎ ಬಯಾಲಜಿ. ದ ಬಯಾಲಜಿ ಈಸ್ ಹ್ಯಾವಿಂಗ್ ಮೋಸ್ಟ್ ಟು ಇಂಪಾರ್ಟೆಂಟ್ ಪಾರ್ಟ್ಸ್, ದಟ್ ಈಸ್ ದ ಬಾಟನಿ ಆ್ಯಂಡ್ ದ ಝುವಾಲಜಿ. ವಿ ಆರ್ ಡಿವೈಡಿಂಗ್ ಲೈಕ್ ದಟ್. ಯಾರೋ ಕಾಮೆಂಟ್ಸ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹಾಕಿದ್ರು. No, we are taking here only two, the botany and the zoology. Aristotle is the person, he is considered as the father of biology. Remember, Aristotle, the person, he is considered as a father of biology. I said that two parts, the botany and the zoology. Aristotle is also considered as a father of zoology. And Theophrastus is the another person. He is considered as a father of botany. This is the introductory that's concerned to the biological classification. We start with Aristotle classification. Aristotle classification and the beginning dalli ಹೇಗೆ ಮಾಡಿದ್ದಾರೆ. Before that one, so many biologists have tried to classify the organisms, but not exactly. The classification is not more that is related to the scientific one. ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರು ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು, ಅಷ್ಟು ಸೈಂಟಿಫಿಕ್ ಬೇಸ್ ಮೇಲೆ ಮಾಡಿರ್ತಕ್ಕಂಥದ್ದು ಯಾವುದೂ ಇರಲಿಲ್ಲ. ಬಟ್ ಅರಿಸ್ಟಾಟಲ್ ಹ್ಯಾಸ್ ಬಿನ್ ಟ್ರೈಡ್ ಮೋರ್ ಇನ್ ದ ಸೈಂಟಿಫಿಕ್ ಮ್ಯಾನರ್. ಫಸ್ಟ್ ಟೈಮ್ ಅರಿಸ್ಟಾಟಲ್ ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಬಿ ಕ್ಲಾಸಿಫೈಯಿಂಗ್ ವೆರಿ ಸಿಂಪಲ್. ಎರಡು ಭಾಗಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾರೆ. ದ ಪ್ಲಾಂಟ್ಸ್ ಅಂಡ್ ದ ಅನಿಮಲ್ಸ್. ದ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್. ಫಸ್ಟ್ ಟೈಮ್ ಹಿ ಕ್ಲಾಸಿಫೈಡ್, ಮೊಟ್ಟ ಮೊದಲಿಗೆ ಅವರು ಕ್ಲಾಸಿಫೈ ಮಾಡಿದ್ದಾರೆ. ಟ್ರೀಸ್, ಶ್ರಬ್ಸ್ ಅಂಡ್ ದ ಹರ್ಬ್ಸ್. ಈ ಥರ ಟ್ರೀಸ್ಗಳು, ಶ್ರಬ್ಸ್ಗಳು, ಹರ್ಬ್ಸ್ಗಳು ಅಂತ ಹೇಳಿ ಫಸ್ಟ್ ಟೈಮ್ ಹಿ ಕ್ಲಾಸಿಫೈಡ್ ದ ಪ್ಲಾಂಟ್ಸ್. ಅಂಡ್ ಅನಿಮಲ್ಸ್ ಆರ್ ಕ್ಲಾಸಿಫೈಡ್. ಎರಡು ಭಾಗ ಮಾಡ್ಕೊಳ್ತಾನೆ ಅವನು. The red blood and non-red blood. Organisms with a red blood kept in one group. Organisms with no red blood, ಅವುಗಳಲ್ಲಿ ಕೆಂಪು ರಕ್ತ ಇಲ್ಲ,
kept in another group. ಈ ರೆಡ್ ಬ್ಲಡ್ ಎನಿಮಲ್ಸ್ಗಳಲ್ಲಿ ನಮಗೆ ಸಿಗ್ತಾ ಇರೋದು ಮ್ಯಾಮಲ್ಸ್ಗಳು, ಬರ್ಡ್ಸ್ಗಳು, ಲಿಸಾರ್ಡ್ಸು, ಫಿಶ್, ಆಲ್ ಆರ್ ಅಂಡರ್ ದ ರೆಡ್ ಬ್ಲಡ್ಸ್. ಬಟ್ ಇನ್ ನಾನ್ ರೆಡ್ ಬ್ಲಡ್ ಅಲ್ಲಿ ಹಿ ಕ್ಲಾಸಿಫೈಡ್ ಒನ್ಸ್ ಅಗೇನ್ ಹಾರ್ಡ್ ಬಾಡಿ ಇದಾವ, ಏನು ಸಾಫ್ಟ್ ಬಾಡಿ ಇದಾವ. ಹಾರ್ಡ್ ಬಾಡಿ ಇದ್ರೆ ಅವುಗಳು ಇನ್ಸೆಕ್ಟ್ಗಳು. ಸಾಫ್ಟ್ ಬಾಡೀಸ್ ಇದ್ರೆ ಸಾಫ್ಟ್ ಬಾಡಿ ಮೇಲೆ ಮತ್ತೆ ಶೆಲ್ ಏನಾದರೂ ಕವರ್ ಐತೆ ಅಥವಾ ಶೆಲ್ ಇಲ್ಲ, ಕವರ್ ಇಲ್ಲ. ಶೆಲ್ ಇದ್ದು ಶೆಲ್ ಫಿಶಸ್ ಅಂತ ಆಗ್ಯದ, ನಾನ್ ಶೆಲ್ ಇರುವುದು ಜೆಲ್ಲಿ ಫಿಶಸ್ಗಳು ಅಂತ ಕ್ಲಾಸಿಫೈ ಮಾಡ್ತಾರೆ. ವಾಟ್ ಎವರ್ ಇಟ್ ಈಸ್, he tried very best classification at the beginning, the scientific manner. It is done by the Aristotle. Aristotle ಇಂದ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ the two kingdom system has been introduced. I already explained the kingdom systems in the last class. Two kingdom system is proposed by the Carolus Linnaeus in 1758. Carolus Linnaeus proposed the two kingdom systems. That means the organisms altogether classified into only the two groups, the kingdom Plantae and the kingdom Animalia. ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾರೆ. ಇಟ್ಸ್ ಅ ಗುಡ್ ವರ್ಕ್, ನೈಸ್ ವರ್ಕ್. ಬಟ್ ಟುಡೇ ವಿ ಆರ್ ನಾಟ್ ಯೂಸಿಂಗ್ ದಿಸ್ ಟು ಕಿಂಗ್ಡಮ್ ಸಿಸ್ಟಮ್ಸ್. ಇಟ್ ಇಸ್ ಜಸ್ಟ್ ಹಿಸ್ಟರಿ. ಇದು ಕೇವಲ ಇತಿಹಾಸವಾಗಿ ಹೊಂದಿರತಕ್ಕಂಥದ್ದು. ನಾವು ಇದನ್ನು ಸದ್ಯ ಬಳಕೆ ಮಾಡಿಕೊಳ್ಳುವುದಿಲ್ಲ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸರ್ಟನ್ ಡ್ರಾಬ್ಯಾಕ್ಸ್. ಅದಕ್ಕೆ ಕೆಲವು ಲಿಮಿಟೇಷನ್ಸ್ಗಳು, ಮಿತಿಗಳಾಗಿವೆ. ಏನದು ಮಿತಿಗಳು? ಈ ಕಿಂಗ್ಡಮ್ ಪ್ಲಾಂಟೇ ಒಳಗೆ ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ಗಳನ್ನು ಒಂದ್ರಾಗನ ಹಾಕಿಬಿಟ್ಟಾಗ ಅದು ಸಮಸ್ಯೆ ಆಗಿದೆ. ಮೈ ಕ್ವಶನ್ ಇಸ್ ನಾವು ಈಗ ನಿಮ್ಗೆ ಏನು ಪ್ರೋಕ್ಯಾರಿಯೋಟ್ಸ್ ಕನ್ನಡ ಮೀಡಿಯಮ್ದಾಗ ಶುರು ಆಗ್ತದೆ. ಪ್ರೋಕ್ಯಾರಿಯೋಟ್ಸ್ಗಳಂದ್ರೆ ಯೂಕ್ಯಾರಿಯೋಟ್ಸ್ಗಳಂದ್ರೆ ಇವನ್ ಫಾರ್ ದ ಇಂಗ್ಲೀಷ್ ಮೀಡಿಯಮ್ಸ್ ಆಲ್ಸೋ ನಿಮಗೂ ಸಮಸ್ಯೆ ಶುರುವಾಗ್ತದೆ. ಪ್ರೋಕ್ಯಾರಿಯೋಟ್ಗಳಲ್ಲಿ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾಗಳು ಬರ್ತಾ ಇದ್ದಾರೆ. ಯು ಬ್ಯಾಕ್ಟೀರಿಯಾಗಳಲ್ಲಿ ಫಂಗೈ, ಬ್ರಯೋಫೈಟ್ಸ್, ಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್ ಆಲ್ ಕಮ್ಸ್ ಅಂಡರ್ ದ ಯೂಕ್ಯಾರಿಯೋಟ್ಸ್. ಏನದು ಪ್ರೋಕ್ಯಾರಿಯೋಟು? I will go further. You know that this one is the cell. ಇದು ಸೆಲ್ ಅಂತ ನೀವು ಅನ್ಕೋಬಹುದು. ಹಿಂಗಾಗಿರ್ತದೆ ಕೇಳಬೇಡಿ. ಇಟ್ಸ್ ವಿತ್ ಡಿಫರೆಂಟ್ ಸ್ಟ್ರಕ್ಚರ್ಸ್. ಸೆಲ್ ಐ ವಿಲ್ ಮೇಕ್ ಇಟ್ ಎನ್ಲಾರ್ಜ್. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೇಕು. ಐ ಪುಟ್ ಹಿಯರ್. ದಿಸ್ ಒನ್ ಇಸ್ ದ ಸೆಲ್. ಮೂರು ಇಂಪಾರ್ಟೆಂಟ್ ಪಾರ್ಟ್ ಅದಾವ. ನೆನಪಾಗಬೇಕು ನಮ್ಗೆ ಸೆಲ್ ಅಂದ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ಅಲ್ಲವೇ ಅಲ್ಲ. ಯು ಡೋಂಟ್ ನೋ ದ ಸೆಲ್. ಒಂದು ಹೊರಗೇನು ಸೆಲ್ ವಾಲ್ ಅನ್ಕೋತೀವಿ, ಸೈಟೋಪ್ಲಾಸ್ಮಾ ಅನ್ಕೋತೀವಿ. ಥರ್ಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ದ ನ್ಯೂಕ್ಲಿಯಸ್. ಇವು ಮೂರು ಪಾರ್ಟ್ ನೀವು ಗಮನಕ್ಕೆ ಬರಲೇಬೇಕು. ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಏನದಲ್ಲ, ಇದ್ರ ಸುತ್ತ ಒಂದು ಪೊರೆ ಇರ್ತದೆ. ಈ ನ್ಯೂಕ್ಲಿಯಸ್ ನ ಸುತ್ತಲೂ ಒಂದು ಪೊರೆ ಇರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್. ಯಾವ ಜೀವಿಗಳ ದೇಹದಲ್ಲಿ, ಕೋಶದಲ್ಲಿ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದ, ಅವುಗಳು ಮುಂದುವರೆದ ಜೀವಿಗಳು ಅಂತ ಅನ್ಕೊಂಡಿದ್ದೀವಿ. ಅಂತಹ ಜೀವಿಗಳನ್ನು ನಾವು ಯೂಕ್ಯಾರಿಯೋಟ್ಸ್ಗಳು ಅಂತ ಹೇಳ್ತೀವಿ. ಬೌಂಡ್ರಿ ಅದ ಪರ್ಫೆಕ್ಟ್ ಆಗಿ ನ್ಯೂಕ್ಲಿಯಸ್ಗೆ ಒಂದು ಗೆರೆ ಗೊತ್ತಾಗ್ತಾ ಇದೆ. ನ್ಯೂಕ್ಲಿಯಸ್ ಅಂತೇಳಿ ನಾವು ಡಿಫೈನ್ ಮಾಡ್ಕೊಳ್ತೀವಿ. ರಿಮೆಂಬರ್, ಯೂಕ್ಯಾರಿಯೋಟ್ಸ್ ಅಂದ್ರೇನು? ಯಾವ ಜೀವಿಗಳ ಕೋಶದಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತದೆ. The organisms having the cells, in that there is a presence of nuclear membrane.
ಯೂಕ್ಯಾರಿಯೋಟ್ಸ್. ಇನ್ನು ಯಾವ ಜೀವಿಗಳ ಕೋಶದಲ್ಲಿ the organisms, the cells of the organisms in that absence of this nuclear membrane, ಆ ಜೀವಿಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವುದಿಲ್ಲ. we are saying the prokaryotes, ಅಂತವುಗಳಿಗೆ ನಾವು prokaryotes ಅಂತ ಕರಿತೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಇದ್ರೆ ಯೂಕ್ಯಾರಿಯೋಟ್ಸ್, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂತಂದ್ರೆ ಪ್ರೊಕ್ಯಾರಿಯೋಟ್ಸ್. ಅವನು ಎರಡೂ ಸೇರಿ ಒಂದ ಗುಂಪನೆ ಹಾಕಿದ ಪ್ಲಾಂಟಿ ಒಳಗ, ಇಟ್ಸ್ ನಾಟ್ ಗುಡ್, ಅಲ್ಲ ಅದು. ಮತ್ತೇನು ತಪ್ಪು ಮಾಡಿದಾನೆ? ದ ಯುನಿಸೆಲ್ಯುಲರ್ ಅಂಡ್ ದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಯುನಿಸೆಲ್ಯುಲರ್ ಅಂದ್ರೆ ಯು ನೋ ದಟ್ ಆರ್ಗ್ಯಾನಿಸಮ್ ಇಸ್ ಮೇಡ್ ಬೈ ದ ಸಿಂಗಲ್ ಸೆಲ್. ಮಲ್ಟಿಸೆಲ್ಯುಲರ್ ಅಂತಂದ್ರೆ ಆರ್ಗ್ಯಾನಿಸಮ್ ಇಸ್ ಮೇಡ್ ಬೈ ಮೋರ್ ದ್ಯಾನ್ ಒನ್ ಸೆಲ್. ಮಲ್ಟಿಸೆಲ್ಯುಲರ್ ಎರಡನ್ನೂ ಮತ್ತು ಒಂದ ಗುಂಪಿನಾಗ ಹಾಕಿದ, ಯುನಿಸೆಲ್ಯುಲರ್ ಮಲ್ಟಿಸೆಲ್ಯುಲರ್, ದಟ್ಸ್ ನಾಟ್ ಗುಡ್. ಅಂಡ್ ಮೋರ್ ಓವರ್ ಇನ್ನೂ ಒಂದು ಏನು ತಪ್ಪಾಯಿತು ಅಂತಂದ್ರೆ, he cannot classify that regarding the heterotrophs and the autotrophs. Autotrophs heterotrophs ಅನ್ನೋದ್ರ ಬಗ್ಗೆ ಮಾತೇ ಆಗಲ್ಲ. that is the drawback. ಮತ್ತೆ ಕ್ವಶನ್ ಬರ್ತದೆ, autotrophs ಅಂದ್ರೆ organisms prepare their own food. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಗೊತ್ತಿರುವ ಹಾಗೆ ಸಸ್ಯಗಳು ಕಮ್ಸ್ ಅಂಡರ್ ದ ಆಟೋಟ್ರೋಪ್ಸ್. ಇನ್ನು ಯಾವ ಜೀವಿಗಳು ಆಹಾರವನ್ನು ತಯಾರಿಸ್ಕೊಳ್ಳೋಕ್ಕಾಗೋದಿಲ್ಲ, ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಫುಡ್, ಡಿಪೆಂಡ್ ಓವರ್ ದ ಅದರ್ ಆರ್ಗ್ಯಾನಿಸಮ್ಸ್. ಇನ್ನೊಂದು ಜೀವಿಯನ್ನು ತಿಂದು ಬದುಕಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ, ತಿಂತಾ ಇರ್ತದೆ. ಕಾಮನ್ಲಿ ಯು ನೋ ದಟ್ ಎನಿಮಲ್ಸ್ comes under the heterotrophs. ಅವಕ್ಕೆ ನಾವು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಈ ಆಟೋಟ್ರೋಪ್ಸ್ ಹೆಟೆರೋಟ್ರೋಪ್ಸ್ ತಗೊಂಡೋಗಿ ಒಂದೇ ಗುಂಪಿನಾಗ ಹಾಕ್ಯಾರ. ದಟ್ ಇಸ್ ದ ಪ್ರಾಬ್ಲಮ್. ಎಕ್ಸಾಮ್ ಒಳಗೆ ವಿ ಆರ್ ಆಸ್ಕಿಂಗ್ ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ದ ಲಿನಿಯಸ್. ಗಮನ ಕೊಟ್ಟು ಕೇಳ್ಕೊಳ್ಳಿ. ಪ್ರೊಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸ್ಗಳನ್ನ kept in the same plant, and there is no differentiation between the unicellular and multicellular organisms. Those are also kept in the same group. And even the third one is the heterotrophs and the autotrophs are also kept under the same group. These are the drawbacks of the Carolus lineus. Okay, see, I will stop here. Some new words arise here. The prokaryote, eukaryote, autotrophs, heterotrophs. These are all new words for you, so that the shrubs, herbs, you go through all these words, note down. It is going to be helpful for your next classes. Okay, we'll continue.